ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಇಂದು ಬೆಂಗಳೂರು ಹಾಗೂ ಹಾಸನದಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ವಿಕೃತಕಾಮಿ ಕಾಮವ್ಯಸನಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಇವತ್ತು ಬೆಂಗಳೂರು ಹಾಗೂ ಹಾಸನದಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಕೃತ್ಯಗಳು ಎಲ್ಲೆಲ್ಲಿ ನಡೆದಿದ್ವು ಆ ಸ್ಥಳಗಳ ಮಹಜರನ್ನ ಎಸ್ಐಟಿ ನಡೆಸಲಿದೆ. ಜಡ್ಜ್ ಮುಂದೆ ಸಂತ್ರಸ್ತೆ 164ರ ಅಡಿ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಸ್ಥಳ ಮಹಜರಿಗೆ ಎಸ್ಐಟಿ ಮುಂದಾಗಿದೆ. ಯಾವ ಸ್ಥಳಗಳಲ್ಲಿ ಏನೆಲ್ಲ ಆಯ್ತು, ಎಲ್ಲೆಲ್ಲಿ ಈ ರೀತಿ ಘಟನೆ ನಡೆದಿತ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಲಿದೆ. ಕೃತ್ಯಗಳು ನಡೆದ ಸ್ಥಳಗಳ ಮಹಜರನ್ನ ಎಸ್ಐಟಿ ನಡೆಸಲಿದೆ. ಈಗ ಆಲ್ರೆಡಿ ಡಿಲೇ ಆಗಿದೆ. ಆದರೂ ಕೂಡ ಜಡ್ಜ್ ಮುಂದೆ 164ರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿರೋದ್ರಿಂದ ಸ್ಥಳ ಮಹಜರನ್ನ ಮಾಡಲೇಬೇಕು. ಯಾವ್ಯಾವ ಸ್ಥಳಗಳಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕಲೆ ಹಾಕಲಿದೆ. ಇಂದು ಬೆಂಗಳೂರು ಹಾಗೂ ಹಾಸನದಲ್ಲಿ ಪೊಲೀಸರು ಸ್ಥಳ ಮಹಜರಿಗೆ ಮುಂದಾಗಲಿದ್ದಾರೆ. ಸಂತ್ರಸ್ತೆಯನ್ನ ಕೃತ್ಯ ನಡೆದ ಸ್ಥಳಗಳಿಗೆ ಎಸ್ಐಟಿ ಕರ್ಕೊಂಡು ಹೋಗುತ್ತೆ. ಈಗಾಗಲೇ ಅತ್ಯಾಚಾರ ಕುರಿತು ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಎಸ್ಐಟಿ ಪೊಲೀಸರಿಂದ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಸಂತ್ರಸ್ತೆಯನ್ನ ಆ ಘಟನೆ ಅಥವಾ ಕೃತ್ಯ ನಡೆದಂತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗುತ್ತೆ. ಮೊದಲು ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ಅವರ ನಿವಾಸ, ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಅನಂತರ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಸಂತ್ರಸ್ತೆಯನ್ನ ಕೃತ್ಯ ನಡೆದ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗುತ್ತೆ. ಯಾಕೆಂದ್ರೆ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲಿಸುವಾಗ ಎಲ್ಲವನ್ನ ಕೂಡ ಸವಿವರವಾಗಿ ಹೇಳಿಕೆಯನ್ನ ನೀಡಿರ್ತಾರೆ. ಸೊ ಆ ಎಲ್ಲೆಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ರು, ಯಾವ್ಯಾವ ಜಾಗದಲ್ಲಿ ಏನೇನೆಲ್ಲ ನಡೆದಿತ್ತು ಆ ಜಾಗಗಳಿಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗ್ಲಾಗತ್ತೆ. ಕರ್ಕೊಂಡು ಹೋಗಿ ಕೃತ್ಯ ಎಲ್ಲೆಲ್ಲಿ ನಡೀತು, ಹೇಗೆ ಆಯ್ತು ಅನ್ನೋದನ್ನ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಸೊ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಳಿಗ್ಗೆಯಿಂದಲೇ ಈ ಒಂದು ಪ್ರೊಸೀಜರ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲು ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಆನಂತರ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಹಾಸನದಿಂದ ನಮ್ಮ ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 164 ಅಡಿಯಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ಕೂಡ ದಾಖಲಿಸಲಾಗಿದೆ. ಇವತ್ತು ಸ್ಥಳ ಮಹಜರಿಗೆ ಪೊಲೀಸರು ಅಥವಾ ಎಸ್ಐಟಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಸಚಿನ್? ಸಿಂಧೂರ, ಏನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆನ ಚುರುಕುಗೊಳಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಸಂತ್ರಸ್ತೆಯ ದೂರಿನ ಅನ್ವಯ ಅಂದ್ರೆ ಸಂತ್ರಸ್ತೆಯ 164 ಅಡಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಹೇಳಿಕೆ ಪ್ರಕಾರ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸ್ಥಳ ಪರಿಶೀಲನೆಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಹೊಳೆನರಸೀಪುರದ ಒಂದು ನಿವಾಸದಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬಿಟ್ಟು ಏನು ಸಂತ್ರಸ್ತೆ ದೂರಿದ್ರು. ಆ ದೂರಿನ ಅನ್ವಯ ಇವತ್ತು ಸುಮಾರು 11 ಗಂಟೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಹೊಳೆನರಸೀಪುರಕ್ಕೆ ಆಗಮಿಸಿ ಮೊದಲು ಪೊಲೀಸ್ ಠಾಣೆಗೆ ತೆರಳಿ ಒಂದಷ್ಟು ಮಾಹಿತಿನ ಪೊಲೀಸರಿಂದ ಪಡ್ಕೊಳ್ತಾರೆ. ತದನಂತರ ಏನು ರೇವಣ್ಣ ಅವರ ನಿವಾಸ ಏನಿದೆ ಆ ಒಂದು ನಿವಾಸಕ್ಕೆ ತೆರಳಿ ಅಲ್ಲೂ ಕೂಡ ಸ್ಥಳ ಪರಿಶೀಲನೆ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಯಾಕೆಂದ್ರೆ ಆ ಒಂದು ವಿಡಿಯೋ ತುಣುಕನ್ನ ಆಧರಿಸಿ ವಿಡಿಯೋದಲ್ಲಿ ಕೆಲವೊಂದು ಆಯಾಮಗಳಲ್ಲಿ ವಿಡಿಯೋದಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ನೋಡಿ ಆ ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಸಂತ್ರಸ್ತೆಯ ಜೊತೆಗೇನೆ ಎಸ್ಐಟಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಅಷ್ಟೇ ಅಲ್ಲದೆ ಹಾಸನದ ಸಂಸದರ ನಿವಾಸ ಏನಿದೆ, ಹಾಸನದಲ್ಲಿರ್ತಕ್ಕಂಥ ಸಂಸದರ ನಿವಾಸ ಏನಿದೆ ಆ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಸ್ಥಳ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಸುಮಾರು 12:30 ಸುಮಾರಿಗೆ ಹಾಸನಕ್ಕೆ ಎಸ್ಐಟಿ ಒಂದು ತಂಡ ಬರುತ್ತೆ. ಹೊಳೆನರಸೀಪುರಕ್ಕೆ ಎಸ್ಐಟಿಯ ಮತ್ತೊಂದು ತಂಡ ಹೊಳೆನರಸೀಪುರಕ್ಕೆ ಬಂದು ತನಿಖೆನ ಆರಂಭಿಸ ಇರತಕ್ಕಂಥದ್ದು. ಸಿಂಧೂರ, ಧನ್ಯವಾದ ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ.